ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಫಿನಾಲೆಗೆ ದಿನಗಣನೆ ಆರಂಭವಾಗಿದೆ. ಈ ವಾರ ಎಲ್ಲಾ ಸ್ಪರ್ಧಿಗಳ ಮನೆಯವರು ಬಂದು ಹೋದ್ರು. ಸ್ಪರ್ಧಿಗಳು ತಮ್ಮ ಮನೆಯವರನ್ನ ಭೇಟಿಯಾಗಿ ಸಂತೋಷ ದುಃಖ ಹಂಚಿಕೊಂಡ್ರು. ಬಿಗ್ ಬಾಸ್ ಪ್ರೇಕ್ಷಕರು ಕೂಡ ಈ ಸುಂದರ ಕ್ಷಣಗಳನ್ನು ನೋಡಿ ಆನಂದಿಸಿದ್ರು. ಆದ್ರೆ ಪ್ರತಾಪ್ ಅವರ ಡ್ರೋನ್ ಹಾಗೂ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಾಗ ಪ್ರೇಕ್ಷಕರ ಕಣ್ಣಲ್ಲಿಯೂ ಒದ್ದೆಯಾಗಿದ್ದಂತೂ ಸುಳ್ಳಲ್ಲ. ಹೌದು, ದೊಡ್ಡ ಮನೆಗೆ ಎಲ್ಲರ ಮನೆಯವರು ಬಂದು ಹೋಗಾದ್ರು, ಆದ್ರೆ ಪ್ರತಾಪ್ ಮನೆಯವರು ಬಂದಿರಲಿಲ್ಲ. ಇದರಿಂದ ಬೇಸರವಾಗಿದ್ದ ಪ್ರತಾಪ್ ಬೆಳಗ್ಗೆಯಿಂದ ಅನ್ನ ನೀರು ಕೂಡ ಮುಟ್ಟಿರಲಿಲ್ಲ. ಕಳೆದ ಸುಮಾರು 3 ವರ್ಷಗಳಿಂದ ಡ್ರೋನ್ ಪ್ರತಾಪ್ ಮನೆ ಬಿಟ್ಟು ತನ್ನ ತಂದೆ ತಾಯಿಯಿಂದ ದೂರವಿದ್ದಾನೆ. ಬಿಗ್ ಬಾಸ್ ನೋಡಿಯಾದ್ರೂ ತನ್ನ ತಂದೆ ತಾಯಿ ಇಲ್ಲಿಗೆ ಬರಬಹುದು ಅನ್ನೋ ಆಶಾಭಾವನೆ ಆತನ ಮನದ ಮೂಲೆಯಲ್ಲಿ ಗಟ್ಟಿಯಾಗಿ ಕೂತಿರುತ್ತೆ. ಸಂಗೀತ, ನಮ್ರತಾ ಅವರು ಎಷ್ಟೇ ಒತ್ತಾಯ ಮಾಡಿದ್ರೂ ರಾತ್ರಿಯವರೆಗೂ ಪ್ರತಾಪ್ ಊಟ ಮಾಡೋದಿಲ್ಲ. ಸಂಜೆ ಹೊತ್ತಿಗೆ ಬಿಗ್ ಬಾಸ್ ಮನೆ ಕಾಂಪೌಂಡ್ ಆಚೆಯಿಂದ ಆಗಸದಲ್ಲಿ ಡ್ರೋನ್ ಹಾರಿ ಒಳಗಡೆ ಬರುತ್ತೆ. ಇದನ್ನು ನೋಡಿದ ಪ್ರತಾಪ್ ಖುಷಿಗೆ ಪಾರವೇ ಇರಲ್ಲ. ಸಣ್ಣ ಮಗುವಿನಂತೆಯೇ ಡ್ರೋನ್ ಬಂತು, ಡ್ರೋನ್ ನಂದು ಅಂತ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಾನೆ. ಮನೆಯ ಇತರ ಸದಸ್ಯರು ಕೂಡ ಅದನ್ನು ನೋಡಿ ಖುಷಿಯಾಗುತ್ತಾರೆ. ಅಷ್ಟೊತ್ತಿಗೆ ಬಿಗ್ ಬಾಸ್ ಎಲ್ಲರೂ ಪಾಸ್ ಅಂತ ಹೇಳ್ತಾರೆ. ಆದ್ರೂ ಡ್ರೋನ್ ನೋಡಿದ ಪ್ರತಾಪ್ ಮಾತ್ರ ಸಣ್ಣ ಮಗುವಿನಂತೆ ನಗುತ್ತಲೇ ಇರುತ್ತಾನೆ. ಇದಾದ ಸ್ವಲ್ಪ ಹೊತ್ತಲ್ಲೇ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬರುತ್ತಾರೆ. 3 ವರ್ಷಗಳ ಬಳಿಕ ತನ್ನ ತಂದೆ ತಾಯಿಯನ್ನು ನೋಡಿದ ಪ್ರತಾಪ್ ಮಗುವಿನಂತೆ ಅತ್ತು ಕಣ್ಣೀರು ಹಾಕುತ್ತಾನೆ. ತನ್ನ ತಂದೆಯನ್ನು ತಬ್ಬಿಕೊಂಡು ನನ್ನ ಅಪ್ಪ ರಾಜ ಅಂತ ಮುದ್ದಾಡುತ್ತಾನೆ. ಪ್ರತಾಪ್ ತಂದೆ ಈ ವೇಳೆ ಮಾತನಾಡಿ ತಮ್ಮನ್ನು ಮಗನ ಜೊತೆ ಸೇರಿಸಿದ್ದಕ್ಕೆ ಬಿಗ್ ಬಾಸ್ಗೆ ಧನ್ಯವಾದ ಹೇಳುತ್ತಾರೆ. ಮನೆ ಮಂದಿ ಎದುರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ. ಎಲ್ಲರನ್ನೂ ಮಾತನಾಡಿಸಿ ಚೆನ್ನಾಗಿ ಆಡ್ತಿದ್ದೀರಾ, ಹೀಗೆ ಆಡಿ ಗೆದ್ದು ಬನ್ನಿ ಅಂತ ಹರಸುತ್ತಾರೆ. ಡ್ರೋನ್ ಪ್ರತಾಪ್ ಹಾಗೂ ಆತನ ತಂದೆ ತಾಯಿಯನ್ನು ನೋಡಿ ಮನೆ ಮಂದಿ ಕಣ್ಣುಗಳಲ್ಲಿ ಕೂಡ ನೀರು ಬರುತ್ತೆ. ಆ ಸನ್ನಿವೇಶ ಕೂಡ ಹಾಗಿರುತ್ತೆ. ಅಪ್ಪಟ ಹಳ್ಳಿ ಮಂದಿಯಾಗಿರೋ ಪ್ರತಾಪ್ ತಂದೆ ತಾಯಿ ಅದೇ ಧಾಟಿಯಲ್ಲೇ ಮಾತನಾಡುತ್ತಾರೆ. ಹಳ್ಳಿಯ ಮುಗ್ಧತೆ, ತಮ್ಮ ಕಷ್ಟ, ತಾವು ಪಟ್ಟ ಪಡಿಪಾಟಲು ಎಲ್ಲವೂ ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಏನೇ ಆಗಿರ್ಬೋದು, ಆದ್ರೆ ವ್ಯಕ್ತಿತ್ವ ಅನ್ನೋದನ್ನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯವಾಗುತ್ತೆ ಅಲ್ವಾ? ಅದು ಅಷ್ಟು ಕ್ಯಾಮರಾಗಳ ಮುಂದೆ ಡ್ರೋನ್ ಪ್ರತಾಪ್ ನಾಟಕ ಮಾಡುತ್ತಿದ್ದಾರೆ ಅನ್ನೋರಿಗೆ ಈ ಸನ್ನಿವೇಶ ನೋಡಿದ್ರೆ ಆತ ಹಿಂದೆ ಪಟ್ಟ ಕಷ್ಟ, ಅದರಿಂದ ಅನುಭವಿಸಿರೋ ನೋವು ಎಲ್ಲೋ ಆತನನ್ನು ಕುಗ್ಗಿಸಿದೆ ಅಂತ ಕಾಣಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲೂ ಆತ ಯಾರ ಜೊತೆ ಮಾತನಾಡುವಾಗಲೂ ಇದಕ್ಕೆ ಸ್ಪಷ್ಟನೆ ಕೊಡು ಅಂದಾಗ ಆತನ ಮೈ ನಡುಗುತ್ತೆ. ಸ್ಪಷ್ಟನೆ ಕೊಡೋಕೆ ಆಗದೆ ಅಲ್ಲಿಂದ ಆತ ಹೋಗಿ ಬಿಡ್ತಾನೆ. ಇದನ್ನೇ ಮನೆ ಮಂದಿ ತಪ್ಪಾಗಿ ಭಾವಿಸಿರಬಹುದು ಅನ್ಸುತ್ತೆ. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಮ್ಮೆ ಎಡವಿ ಕೆಳಗೆ ಬಿದ್ದರೆ ಆತನನ್ನು ಸಮಾಜ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಇದರಿಂದ ಆ ವ್ಯಕ್ತಿ ಕೂಡ ಕುಗ್ಗಿ ಹೋಗ್ತಾನೆ. ಪ್ರತಾಪ್ ಬದುಕಿನಲ್ಲಿ ಈ ಹಿಂದೆ ಏನು ಆಗಿದೆಯೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ನಲ್ಲಿ ಆತನ ವ್ಯಕ್ತಿತ್ವ ಮಾತ್ರ ಮೆಚ್ಚುವಂತದ್ದಾಗಿದೆ. ವ್ಯಕ್ತಿಯಾಗಿ ಆತ ಈ ಹಿಂದೆ ತಪ್ಪು ಮಾಡಿರಬಹುದು, ಆದ್ರೆ ಈಗ ಆತ ನಡೆದುಕೊಳ್ಳುತ್ತಿರುವ ರೀತಿ ಆತ ಏನು ಅನ್ನೋದನ್ನು ತೋರಿಸುತ್ತದೆ.